ಕಾಯಿಲೆಗಳಿಗೆ ಸಂಬಂಧಪಟ್ಟಂತಹ ರೋಗ ಲಕ್ಷಣಗಳು ನಮ್ಮಲ್ಲಿ ಕಂಡು ಬರುತ್ತೆ. ಅದು ಒಂದೇ ರೋಗ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಟಿವಿ ಬಂದಿರ್ಬೋದು, ಅಥವಾ ಬಾಯಲ್ಲಿ ಓರಲ್ ಕ್ಯಾಂಡಿಡಿಯಾಸಿಸ್ ಅಂತ ಹೇಳಿ, ಅಂದರೆ ಪಾಚಿ ಅಂತ ಏನು ಹೇಳ್ತೀವಲ್ಲ, ಅದು ಬಾಯಲ್ಲಿ ಆಗುವಂಥದ್ದು, ಕ್ಯಾನ್ಸರ್ಸ್ ಬರುವಂಥದ್ದು, ಈ ಥರ ಎಲ್ಲನೂ ಜಾಸ್ತಿ ಬರ್ತಾ ಇದೆ. ಸೊ ಯಾಕೆ ಬರುತ್ತೆ ಅಂತ ನೋಡಿದಾಗ ಅದು ಕಲೆಕ್ಟಿವ್ ಆಗಿ ಒಂದು ವೈರಸ್ಸಿಂದ ಬರ್ತಾ ಇರೋದು ನಮಗೆ ಗೊತ್ತಾಗುತ್ತೆ. ಸೊ ಯಾವ ವೈರಸ್ಸಿಂದ ಬರುತ್ತೆ ಅಂತ ಗೊತ್ತಾಯಿತು, ಹೇಗೆ ಬರುತ್ತೆ ಅಂತಲೂ ಹೇಳಿದ್ರು. ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ವಿತ್ HIV ಇನ್ಫೆಕ್ಟೆಡ್ ಪರ್ಸನ್. ಸೊ HIV ಇನ್ಫೆಕ್ಷನ್ ಇರುವಂತಹ ವ್ಯಕ್ತಿಯ ಜೊತೆ ಅನ್ಸೇಫ್ ಸೆಕ್ಸ್ ಮಾಡೋದ್ರಿಂದ ಇದು ಬರುತ್ತೆ. ಸೊ ಬಹಳಷ್ಟು ಜನ ನಾವೀಗೇನು ಟೆಸ್ಟ್ ಮಾಡಿ ಪಾಸಿಟಿವ್ ಅಂತ ಬಂದಿದ್ದಾರೆ, ಅವರ ಹಿಸ್ಟ್ರಿಯನ್ನು ತಗೊಂಡಾಗ ಬಹಳಷ್ಟು ಜನ 99% ಅನ್ಸೇಫ್ ಸೆಕ್ಸಿಂದನೇ ಬಂದಿದೆ ಅಂತ ಹೇಳಿ ನಮಗೆ ಕೌನ್ಸಿಲಿಂಗಲ್ಲಿ ಗೊತ್ತಾಗುತ್ತೆ. ಆಯಿತಾ? ಸೊ ಅನದರ್ ಇನ್ನೊಂದು ವಿಧಾನ, ರಕ್ತ ಅಸುರಕ್ಷಿತವಾಗಿ, ಅಂದರೆ ಯಾರಿಗೆ ಸೋಂಕಿದೆ ಆ ಸೋಂಕಿನ ರಕ್ತವನ್ನು ಇನ್ನೊಬ್ಬರಿಗೆ ನಾವು ಕೊಟ್ಟಾಗ ಆ ರಕ್ತದ ಮುಖಾಂತರ ಅದು ಹರಡುತ್ತೆ. ಮತ್ತು ತಾಯಿಯಿಂದ ಮಗುವಿಗೆ, ತಾಯಿಗೆ HIV ಇದ್ದಲ್ಲಿ ಮಗುವಿಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನೊಂದು ನೀಡಲ್ಸ್ ಶೇರಿಂಗ್. ಸೊ ನೀಡಲ್ ಶೇರಿಂಗ್ ಯಾವಾಗ ಆಗುತ್ತೆ? ನಶೆಯಿಂದ ಅಲ್ವಾ, ಡ್ರಗ್ಸ್ ಯೂಸ್ ಮಾಡೋದ್ರಿಂದ, ಇಂಜೆಕ್ಟಬಲ್ ಡ್ರಗ್ಸ್. ಸೊ ಯಾರಾದರೂ ಇಂಜೆಕ್ಟ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೊಬ್ಬ ನಿಂತರೆ ಅದೇ ನೀಡಲನ್ನು ಅವನು ಕೊಡ್ತಾ ಇರ್ತಾನೆ. ಹಾಗಾಗಿ ಒಬ್ಬ ಸೋಂಕಿತ ವ್ಯಕ್ತಿ ಏನಾದರೂ ಬಳಸಿದ ನೀಡಲನ್ನು ಇನ್ನೊಬ್ಬ ವ್ಯಕ್ತಿ ಬಳಸಿದಾಗ ಅದು ಹರಡುತ್ತೆ. ಇವೆಲ್ಲ ತಡೆಗಟ್ಬೋದಾ? ಎಸ್ ಸರ್ ನೋ? ಸೊ ಇದಕ್ಕೆ ನಾವೇನು ಮಾಡಬೇಕು? ಯಾರಿಗೆ ಮೂಡಿಸ್ಬೇಕು? ನಮಗೆ ನಾವೇ ಮೂಡಿಸ್ಕೋಬೇಕು, ನಿಮಗೆ ನೀವೇ ಮೂಡಿಸ್ಕೋಬೇಕು. ಇಟ್ಸ್ ಎ ಬಿಹೇವಿಯರಲ್ ಡಿಸೀಸ್ ಅಂತ ಹೇಳ್ತೀವಿ. ಯಾರ ಬಿಹೇವಿಯರಿಂದ ಬರ್ತಾ ಇದೆ? ನಿಮ್ಮ ಬಿಹೇವಿಯರು ಅಲ್ವಾ? ಕರೆಕ್ಟಾ ಇಲ್ವಾ?